ಎಲ್ರಿಗೂ ನಮಸ್ಕಾರ. ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಷನ್ನ ಡಿಜಿಟಲ್ ಲರ್ನಿಂಗ್ ವೇದಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆ್ಯಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್. ಸೊ ಇಂದು ಈ ವಿಡಿಯೋದಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನ ವಿಷಯವನ್ನು ಓದ್ತಿರ್ತಕ್ಕಂತಹ BA, BCom, BSc, BBA, ಸೊ ಯಾವುದೇ ಪದವಿ ವಿದ್ಯಾರ್ಥಿಗಳಿಗೆ ಬರುವ ಸಿಲೆಬಸ್, ಸೊ ರಾಷ್ಟ್ರಪತಿಯ ಒಂದು ನೇಮಕ ಅಧಿಕಾರಾವಧಿ, ಸೊ ಈ ವಿಷಯವನ್ನು ಕುರಿತು ಇವತ್ತಿನ ವಿಡಿಯೋವನ್ನು ನಾವು ಚರ್ಚಿಸೋಣ. ಸೊ ಇಲ್ಲಿ ಭಾರತದ ರಾಷ್ಟ್ರಪತಿ, ಸೊ ಇದಕ್ಕೆ ಪರಿಚಯವನ್ನು ಹೇಳೋದಾದರೆ ರಾಷ್ಟ್ರಪತಿಗಳು ನಮ್ಮ ಕೇಂದ್ರ ಕಾರ್ಯಾಂಗದ ಒಂದು ಭಾಗ. ಹಾಗಿದ್ರೆ ಕೇಂದ್ರ ಕಾರ್ಯಾಂಗದ ಒಂದು ವಿವರಣೆ ಎಲ್ಲಿ ಬರುತ್ತೆ ಅಂದರೆ ನಮ್ಮ ಸಂವಿಧಾನದ 5ನೇ ಭಾಗದಲ್ಲಿ 52ರಿಂದ 78ನೇ ವಿಧಿಗಳು ಯೂನಿಯನ್ ಎಕ್ಸಿಕ್ಯೂಟಿವ್ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ತವೆ, ಕೇಂದ್ರ ಕಾರ್ಯಾಂಗದ ಬಗ್ಗೆ. ಹಾಗಿದ್ರೆ ಕೇಂದ್ರ ಕಾರ್ಯಾಂಗ ಏನನ್ನ ಒಳಗೊಂಡಿದೆ, ವಾಟ್ ಇಟ್ ಕನ್ಸಿಸ್ಟ್ಸ್ ಅನ್ನೋದನ್ನು ನೋಡೋದಾದರೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಸೊ ನೋಡಿ ವಿದ್ಯಾರ್ಥಿಗಳೇ, ನಾನು ಇಲ್ಲೊಂದು ಸ್ಪಷ್ಟವಾಗಿ ಒಂದು ಸೂಚನೆಯನ್ನು, ಸಣ್ಣ ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಸೊ ನೀವು ಮುಂದೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋಗೋದು, ಅದು ಆರ್ಟ್ಸ್ನವರಾಗಿರ್ಬೋದು, ಕಾಮರ್ಸ್ನಾಗಿರ್ಬೋದು, ಸೈನ್ಸ್ನವರಾಗಿರ್ಬೋದು, ಮುಂದೆ ನೀವು ಯಾವುದೇ ಏನು CET ಅಂತ ಕರಿತೀವಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಥ್ರೂ ಸೆಲೆಕ್ಷನ್ ಆಗೋಕ್ಕೆ ಹೋದರೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕಂಪಲ್ಸರಿ ಬೇಸಿಕ್ ಕ್ವಶನ್ಸ್ ಇರ್ತವೆ. ಸೊ ನೀವು ಆ ಸಂದರ್ಭದಲ್ಲಿ ಈ ವಿಷಯದ ಮೇಲೆ ಇನ್ನೊಂದು ಸರಿ ತಯಾರಿ ಆಗೋದು ಖಂಡಿತ ಅವಶ್ಯಕತೆ ಇಲ್ಲ. ಸೊ ಈಗಲೇ ನೀವು ಈ ವಿಷಯವನ್ನು ಸ್ವಲ್ಪ ಗಮನ ಕೊಟ್ಟು ಕೇಳಿಕೊಂಡ್ರೆ ನೀವು ಡ್ಯೂಯಲ್ ಪರ್ಪೋಸಿಗೆ ನೀವು ತಯಾರಾಗ್ಬೋದು. ಒಂದು ನಿಮ್ಮ ಪದವಿ ಪರೀಕ್ಷೆಗಳಿಗಾಯಿತು, ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಕೂಡ ಕೆಲವು ಸೂಕ್ಷ್ಮಾಂಶಗಳನ್ನು ಗಮನಿಸೋದಾಯಿತು. ಅದನ್ನೆಲ್ಲ ಮೀರಿ ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಸಂವಿಧಾನದ ಎಲ್ಲ ಅಂಶಗಳನ್ನು ಕೂಡ ಸ್ಪಷ್ಟವಾಗಿ ತಿಳ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅವೆರಡೂ ಉದ್ದೇಶಗಳನ್ನ ಮೀರಿದಂಥ ಜವಾಬ್ದಾರಿ ಇದು. ಸೊ ಆ ದೃಷ್ಟಿಯಲ್ಲಿ ಬೀಯಿಂಗ್ ಎ ಸಿಟಿಸನ್ ಆಫ್ ಇಂಡಿಯಾ ವಿ ಮಸ್ಟ್ ನೋ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಓಕೆ, ಸೊ ಹೀಗಾಗಿ ಸೂಕ್ಷ್ಮಾಂಶಗಳನ್ನು ಗಮನ ಕೊಟ್ಟು ಇಲ್ಲಿ ಕೇಳಿ ತಾವು. ಸೊ ಯೂನಿಯನ್ ಎಕ್ಸಿಕ್ಯೂಟಿವ್ನಲ್ಲಿ ನೋಡಿ, ನಮಗೆ ಗೊತ್ತಿರೋ ಪ್ರಕಾರ ಜನರಲ್ ಆಗಿ ಏನು ರಾಷ್ಟ್ರಪತಿ, ಪ್ರಧಾನಿ ಅಂತ ಕರಿತೀವಿ, ಅಷ್ಟೇ ಅಲ್ಲ ಉಪರಾಷ್ಟ್ರಪತಿ ಹುದ್ದೆ ಇರೋದೇ ಅಲ್ಲಿ, ಜೊತೆಗೆ ಪ್ರಧಾನಿಯ ಜೊತೆಗೆ ಮಂತ್ರಿಮಂಡಲ ಇದೆ, ಜೊತೆಗೆ ಇವೆಲ್ಲವುಗಳ ಜೊತೆಗೆ ಇನ್ನೊಂದಿದೆ, ಇದು ಭಾಳಷ್ಟು ಜನರು ಗಮನಿಸಿರೋದಿಲ್ಲ, ಅಟಾರ್ನಿ ಜನರಲ್ ಹುದ್ದೆ ಕೂಡ ನಮ್ಮ ಕೇಂದ್ರ ಕಾರ್ಯಾಂಗದಲ್ಲಿ ಬರ್ತಕ್ಕಂಥ ಹುದ್ದೆ. ಇವೆಲ್ಲವನ್ನು ಸೇರಿ ನಾವು ಕೇಂದ್ರ ಕಾರ್ಯಾಂಗ ಅಂತ ಕರಿತೀವಿ. ಸೊ ಇಲ್ಲಿ ರಾಷ್ಟ್ರಪತಿಯವ್ರನ್ನ ನಾವು ರಾಷ್ಟ್ರದ ಮುಖ್ಯಸ್ಥನ ಸ್ಥಾನದಲ್ಲಿ ಕೂಡಿಸಿದ್ದೀವಿ. ಸೊ ರಾಷ್ಟ್ರದ ಮುಖ್ಯಸ್ಥ ಅಂತ ಕರೀತೀವಿ, ಅದೊಂದು ನಾಮ ಮಾತ್ರ ಆಗಿದ್ದರೂ ಸಹ ರಾಷ್ಟ್ರದ ಮುಖ್ಯಸ್ಥರು ಯಾರು ಅಂದರೆ ಇಲ್ಲಿ ನಾವು ರಾಷ್ಟ್ರಪತಿಯ ಹೆಸರನ್ನು ಹೇಳ್ತೇವೆ. ಹಿ ಈಸ್ ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ, ಭಾರತದ ಪ್ರಥಮ ಪೌರ ಅವರು, ಅಷ್ಟು ಗೌರವವನ್ನು ನಾವು ಅವ್ರಿಗೆ ಕೊಡ್ತೇವೆ. Then he acts as the symbol of unity, integrity and solidarity of the nation. ಸೊ ರಾಷ್ಟ್ರದ ಐಕ್ಯತೆ ಮತ್ತು ಸಮಗ್ರತೆಗೋಸ್ಕರ ಅವರು ಇರ್ತಾರೆ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಅವರು ಪ್ರತಿನಿಧಿಸ್ತಾರೆ. ಕಮಿಂಗ್ ಟು ದಿ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್, ರಾಷ್ಟ್ರಪತಿ ಹುದ್ದೆಗೆ ಯಾವ ರೀತಿ ಚುನಾವಣೆ ನಡೆಯುತ್ತೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಒಂದು ವಿಷಯವನ್ನು ನಾನು ಎಕ್ಸ್ಟ್ರಾ ವಿವರಿಸ್ತೇನೆ. ಭಾರತ ಒಂದು ಗಣರಾಜ್ಯ. ಸೊ ಗಣರಾಜ್ಯ ಏನು ಅಂತ ತಿಳ್ಕೊಂಡ್ರೆ ನಾವು ರಾಷ್ಟ್ರಪತಿಯನ್ನು ಚುನಾಯಿಸುವ ವಿಧಾನವನ್ನು ಇನ್ನು ಕ್ಲಿಯರಾಗಿ ತಿಳ್ಕೊಳ್ಬೋದು. ಓಕೆ, ಸೊ ಗಣರಾಜ್ಯ ಅಂದರೆ ಯಾವುದೇ ಒಂದು ರಾಷ್ಟ್ರದ ಮುಖ್ಯಸ್ಥನನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ರಾಷ್ಟ್ರದ ಜನತೆ ಚುನಾಯಿಸಿದರೆ ಅದನ್ನು ಗಣರಾಜ್ಯ ಅಂತ ಕರಿತೀವಿ. ಸೊ ಭಾರತ ಒಂದು ಗಣರಾಜ್ಯ, ಹಾಗೆ ಅಮೇರಿಕ ಒಂದು ಗಣರಾಜ್ಯ. ಯಾಕೆಂದರೆ ಅಲ್ಲಿ ಅಮೇರಿಕದ ಮುಖ್ಯಸ್ಥ, ರಾಷ್ಟ್ರದ ಮುಖ್ಯಸ್ಥ ಅಧ್ಯಕ್ಷ. ಸೊ ಅಧ್ಯಕ್ಷರನ್ನು ಜನತೆ ನೇರವಾಗಿ ಆರಿಸ್ಕಳಿಸ್ತಾರೆ. ಸೊ ಅಮೇರಿಕ ಈಸ್ ಎ ರಿಪಬ್ಲಿಕ್ ಕಂಟ್ರಿ, ಬಟ್ ಬ್ರಿಟನ್ ಈಸ್ ನಾಟ್ ರಿಪಬ್ಲಿಕ್ ಕಂಟ್ರಿ. ಯಾಕೆ ಅಂದರೆ ಬ್ರಿಟನ್ನಲ್ಲಿ ರಾಷ್ಟ್ರದ ಮುಖ್ಯಸ್ಥ ರಾಜ ಅಥವಾ ರಾಣಿ ಅವರನ್ನು ಜನರು ಆರಿಸಿಕಳಿಸೋದಿಲ್ಲ, ಅವರು ವಂಶ ಪಾರಂಪರ್ಯವಾಗಿ ಬರ್ತಾರೆ. ಭಾರತ ಕೂಡ ಒಂದು ರಿಪಬ್ಲಿಕ್ ಕಂಟ್ರಿ. ಯಾಕೆ ಅಂದರೆ ಇಲ್ಲಿ ನಾವು ನಮ್ಮ ರಾಷ್ಟ್ರದ ಮುಖ್ಯಸ್ಥನಾದಂಥ ರಾಷ್ಟ್ರಪತಿಯನ್ನು ಪರೋಕ್ಷ ಚುನಾವಣೆಯ ಮೂಲಕ ಆರಿಸಿ ಕಳಿಸಲಾಗತ್ತೆ. ಸೊ ಇಲ್ಲಿ ಭಾರತದ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಜನತೆ ನೇರವಾಗಿ ಭಾಗವಹಿಸೋದಿಲ್ಲ, ಬದಲಿಗೆ ಜನರಿಂದ ಆರಿಸಿ ಹೋದಂಥ ಪ್ರತಿನಿಧಿಗಳನ್ನು ಒಳಗೊಂಡಂತಹ ಒಂದು ಎಲೆಕ್ಟ್ರಲ್ ಕಾಲೇಜ್ ಅಂತ ಹೇಳಿ ಮಾಡಲಾಗಿರುತ್ತೆ. ಆ ಎಲೆಕ್ಟ್ರಲ್ ಕಾಲೇಜ್ನಲ್ಲಿ ಯಾವ ಸದಸ್ಯರು ಇರ್ತಾರೆ ಅಂದರೆ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟಿನ ಏನು ಮೇಲ್ಮನೆ ಕೆಳಮನೆ ರಾಜ್ಯಸಭೆ ಲೋಕಸಭೆ ಇದಾವಲ್ಲ ಅವೆರಡೂ ಸದನಗಳಲ್ಲಿನ ಚುನಾಯಿತ ಸದಸ್ಯರು, ಎಲೆಕ್ಟೆಡ್ ಮೆಂಬರ್ಸ್, ನಾಟ್ ನಾಮಿನೇಟೆಡ್ ಮೆಂಬರ್ಸ್.
ಓಕೆ. ಮತ್ತು ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ದ ಸ್ಟೇಟ್, ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ದೆನ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ಯೂನಿಯನ್ ಟೆರಿಟರೀಸ್ ಆಫ್ ದೆಹಲಿ ಆ್ಯಂಡ್ ಪಾಂಡಿಚೇರಿ. ಸೊ ನಮ್ಮ ಏನು ಪ್ರಸ್ತುತ ಇರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೆಹಲಿ ಮತ್ತು ಪಾಂಡಿಚೇರಿ ತನ್ನದೇ ಆದಂತಹ ವಿಧಾನಸಭೆಗಳನ್ನು ಹೊಂದಿದ್ದಾವೆ. ಸೊ ಅವೆರಡೂ ವಿಧಾನಸಭೆಯ ಎಲೆಕ್ಟೆಡ್ ಮೆಂಬರ್ಗಳು ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಕಮಿಂಗ್ ಟು ದಿ ಕ್ವಾಲಿಫಿಕೇಷನ್ಸ್ ಫಾರ್ ದ ಎಲೆಕ್ಷನ್ ಆ್ಯಸ್ ಎ ಪ್ರೆಸಿಡೆಂಟ್. ಸೊ ರಾಷ್ಟ್ರಪತಿ ಹುದ್ದೆ ಚುನಾವಣೆಗೆ ನಿಂತ್ಕೊಳ್ಬೇಕಾದಂಥ ಒಬ್ಬ ವ್ಯಕ್ತಿ ಏನೇನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅನ್ನೋದನ್ನು ನೋಡೋದಾದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹಿ ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ. ಅವರು ಭಾರತದ ಪ್ರಜೆ ಆಗಿರಬೇಕು. 35 ವರ್ಷ ವಯಸ್ಸನ್ನು ಕನಿಷ್ಠವಾಗಿ ಪೂರೈಸಿರಬೇಕು. ಲೋಕಸಭೆ ಚುನಾವಣೆಗೆ ಬೇಕಾದಂಥ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಅವರು ಹುದ್ದೆಯನ್ನು ಹೊಂದಿರಬಾರದು. ದೆನ್ ಓತ್ ಆ್ಯಂಡ್ ಅಫಾರ್ಮೇಷನ್ ಬೈ ದ ಪ್ರೆಸಿಡೆಂಟ್. ಒಬ್ಬ ಅಭ್ಯರ್ಥಿ ರಾಷ್ಟ್ರಪತಿ ಚುನಾವಣೆ ನಿಂತ್ಕೊಂಡು ಗೆದ್ದು ಬಂದ ಮೇಲೆ ಆ ಹುದ್ದೆಯನ್ನು ಅಲಂಕರಿಸೋಕ್ಕಿಂತ ಮುಂಚೆ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಲಾಗತ್ತೆ. ಸೊ ಈ ಜವಾಬ್ದಾರಿಯನ್ನು ಯಾರು ನಿರ್ವಹಿಸ್ತಾರೆ ಅಂದರೆ ನಮ್ಮ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಈ ಕಾರ್ಯವನ್ನು ನಡೆಸಿಕೊಡ್ತಾರೆ. ಒಂದು ವೇಳೆ ಯಾವುದೇ ಕಾರಣದಿಂದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಗೈರು ಹಾಜರಾಗಿದ್ದರೆ ಅಲ್ಲಿ ಸುಪ್ರೀಂ ಕೋರ್ಟಿನ ಇತರೆ ಹಿರಿಯ ನ್ಯಾಯಾಧೀಶರು ಈ ಕಾರ್ಯವನ್ನು ನಡೆಸ್ಕೊಡ್ತಾರೆ. ಓಕೆ, ಇದೊಂದು. ಸೊ ಇನ್ನೊಂದು ಪಾಯಿಂಟ್ ಈ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಿಯರ್ ಮಾಡೋದೇನು ಅಂದರೆ, ಎಸ್, ಒಂದ್ಸರಿ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು ಬಂದಂಥ ಅಭ್ಯರ್ಥಿ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸೋಕ್ಕಿಂತ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅದಷ್ಟೇ ಅಲ್ಲ, ಒಂದು ವೇಳೆ ಯಾವುದೇ ಕಾರಣದಿಂದ ರಾಷ್ಟ್ರಪತಿಯ ಹುದ್ದೆ ಒಂದೇ ಸಡನ್ನಾಗಿ ಖಾಲಿಯಾಗಿ ಆ ಹುದ್ದೆಯನ್ನು ಬೇರೆ, ಸೊ ಉಪರಾಷ್ಟ್ರಪತಿ ಅಥವಾ ನ್ಯಾಯಾಲಯದ ಮುಖ್ಯಸ್ಥರು ಯಾರಾದರೂ ಆ ಹುದ್ದೆಯನ್ನು ಅಲಂಕರಿಸಿದಾಗ ಅವರೂ ಸಹ, ಅಂದರೆ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸೋದಕ್ಕೆ ಬಂದ ವ್ಯಕ್ತಿಯೂ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿಯೇ ಆ ಸ್ಥಾನದಲ್ಲಿ ಕೂತ್ಕೊಳ್ಬೇಕಾಗತ್ತೆ. ಓಕೆ. ದೆನ್ ಸೊ ಈ ಪ್ರಮಾಣ ವಚನದಲ್ಲಿ ಪ್ರೆಸಿಡೆಂಟ್ ಆದವರು ಏನೇನನ್ನು ಪ್ರಮಾಣ ಮಾಡ್ತಾರೆ ಅಂದರೆ, ಟು ಫೇತ್ಫುಲಿ ಎಕ್ಸಿಕ್ಯೂಟ್ ದ ಆಫೀಸ್, ತಮ್ಮ ಹುದ್ದೆಯನ್ನು ಅತ್ಯಂತ ನಂಬಿಕೆ ವಿಶ್ವಾಸದಿಂದ ನಿರ್ವಹಿಸುವುದಾಗಿ. ದೆನ್ ಟು ಪ್ರಿಸರ್ವ್, ಪ್ರೊಟೆಕ್ಟ್ ಆ್ಯಂಡ್ ಡಿಫೆಂಡ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದ ಲಾ, ಸಂವಿಧಾನ ಮತ್ತು ಕಾನೂನನ್ನು ಸಂರಕ್ಷಿಸುವುದಾಗಿ ಪ್ರಮಾಣ ಮಾಡ್ತಾರೆ. ಆ್ಯಂಡ್ ಟು ಡಿವೋಟ್ ಹಿಮ್ಸೆಲ್ಫ್ ಟು ಸರ್ವೀಸ್ ಆ್ಯಂಡ್ ವೆಲ್ಫೇರ್ ಆಫ್ ದ ಪೀಪಲ್ ಆಫ್ ದ ಇಂಡಿಯಾ. ಸೊ ಭಾರತದ ಸಮಗ್ರ ಜನತೆಯ ಕಲ್ಯಾಣಕ್ಕಾಗಿ, ಸೇವೆಗಾಗಿ ತಮ್ಮನ್ನು ತಾವೇ ಅರ್ಪಿಸ್ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಪ್ರಮಾಣವನ್ನು ಮಾಡಲಾಗತ್ತೆ. ದೆನ್ ವಾಟ್ ಈಸ್ ದ ಟರ್ಮ್ ಆಫ್ ಪ್ರೆಸಿಡೆಂಟ್ಸ್ ಆಫೀಸ್? ರಾಷ್ಟ್ರಪತಿ ಹುದ್ದೆಯ ಅಧಿಕಾರಾವಧಿ ಎಷ್ಟು ಅಂದರೆ ಭಾಳಷ್ಟು ಜನರಿಗೆ ಗೊತ್ತಿದೆ. ಸೊ ಅಧಿಕಾರ ವಹಿಸಿಕೊಂಡ ದಿನದಿಂದ 5 ವರ್ಷ ಅಧಿಕಾರಾವಧಿಯನ್ನು ಇವರು ಹೊಂದಿರ್ತಾರೆ. ಒಂದು ವೇಳೆ ಅವ್ರಿಗೆ ಆ ಹುದ್ದೆ ಇಷ್ಟ ಆಗಲಿಲ್ಲ, ಬೇರೆ ಯಾವುದೋ ಕಾರಣದಿಂದ 5 ವರ್ಷದ ಅವಧಿಯ ಒಳಗೆ ಅವ್ರು ಏನು ಮಾಡ್ಬೋದು, ಹಿ ಕ್ಯಾನ್ ರಿಸೈನ್, ರಾಜೀನಾಮೆಯನ್ನು ಸಲ್ಲಿಸ್ಬೋದು. ಇಲ್ಲಿ ಅಗೇನ್ ಸೂಕ್ಷ್ಮ ವಿಷಯ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೆಲ್ಪ್ ಆಗುತ್ತೆ. ತಮ್ಮ ರಾಜೀನಾಮೆ ಪತ್ರವನ್ನು ಇಲ್ಲಿ ರಾಷ್ಟ್ರಪತಿ ಯಾರಿಗೆ ಕೊಡ್ತಾರೆ ಅಂದರೆ ಟು ದಿ ವೈಸ್ ಪ್ರೆಸಿಡೆಂಟ್, ಉಪರಾಷ್ಟ್ರಪತಿಯವರಿಗೆ ನೀಡ್ತಾರೆ. ಹಿ ಕ್ಯಾನ್ ಆಲ್ಸೋ ಬಿ ರಿಮೂವ್ಡ್ ಫ್ರಮ್ ದ ಆಫೀಸ್ ಬಿಫೋರ್ ದ ಕಂಪ್ಲೀಷನ್ ಆಫ್ ಹಿಸ್ ಟರ್ಮ್ ಬೈ ದ ಪ್ರೊಸೀಜರ್ ಆಫ್ ಇಂಪೀಚ್ಮೆಂಟ್. ರಾಜೀನಾಮೆ ಕೊಡೋದಷ್ಟೇ ಅಲ್ಲ, ಅವರನ್ನು ತೆಗೆದುಹಾಕೋದಕ್ಕೂ ಕೂಡ ಅವಕಾಶ ಇದೆ. ಸಂವಿಧಾನ ಬಾಹಿರ ನಡವಳಿಕೆಗಳಿಗಾಗಿ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ 5 ವರ್ಷದ ಅವಧಿಯ ಒಳಗಡೆ ತೆಗೆದುಹಾಕ್ತಕ್ಕಂಥ ಅಧಿಕಾರ ಇದೆ. ಓಕೆ. ದೆನ್ ದ ಪ್ರೆಸಿಡೆಂಟ್ ಕ್ಯಾನ್ ಹೋಲ್ಡ್ ಆಫೀಸ್ ಬಿಯಾಂಡ್ ಹಿಸ್ ಟರ್ಮ್ ಆಫ್ 5 years. ಕೆಲವು ಸಂದರ್ಭದಲ್ಲಿ 5 ವರ್ಷ ಮೀರಿದ ನಂತರ ಕೂಡ ರಾಷ್ಟ್ರಪತಿ ಹುದ್ದೆಯಲ್ಲಿ ಮುಂದುವರಿಬೋದು. ಯಾವಾಗ ಅಂದರೆ, ಸೊ ಏನೋ ಚುನಾವಣೆಯ ವೇಳಾಪಟ್ಟಿಯಲ್ಲಿ ಏರಿಳಿತಗಳಾಗಿ ಮತ್ತೊಂದು ಚುನಾವಣೆ ನಡೆದು ಆ ಉತ್ತರಾಧಿಕಾರಿ ಬರೋವರೆಗೂ ರಾಷ್ಟ್ರಪತಿ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ 5 ವರ್ಷ ಆದರೂ ಸಹ ಉತ್ತರಾಧಿಕಾರಿ ಬರೋ ತನಕ ಮುಂದುವರಿತಾರೆ. ಹಾಗೆ ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಸ್ಪಷ್ಟಪಡಿಸ್ಕೊಳ್ಬೇಕು. ಹಿ ಈಸ್ ಆಲ್ಸೋ ಎಲಿಜಿಬಲ್ ಫಾರ್ ರೀಎಲೆಕ್ಷನ್ ಟು ದಟ್ ಆಫೀಸ್. ಸೊ ಈಗ ಆಲ್ರೆಡಿ ರಾಷ್ಟ್ರಪತಿಯಲ್ಲಿ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ಮತ್ತೊಂದು ಸಾರಿ ಚುನಾವಣೆಗೆ ನಿಂತು ಗೆದ್ದು ಬರೋದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ ನಿಮಗೆ, ಹಾಗಿದ್ರೆ ಎಷ್ಟು ಸಾರಿ ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸ್ಬೋದು ಭಾರತದಲ್ಲಿ ಅನ್ನೋದನ್ನು ನೋಡಿದರೆ, ಸೊ ಈ ನಂಬರ್ ಎಲ್ಲೂ ಕೂಡ ಸ್ಪೆಸಿಫೈ ಆಗಿಲ್ಲ, ಸ್ಪಷ್ಟಪಡಿಸಿಲ್ಲ. ಅಂದರೆ ದೇರ್ ಇಸ್ ನೋ
ಲಿಮಿಟ್ ಅಂದರೆ ಎಷ್ಟು ಸಾರಿ ಅನ್ನೋ ಒಂದು ಮಿತಿಯನ್ನು ಇಲ್ಲಿ ಎಲ್ಲೂ ಕೂಡ ಹೇಳಲಾಗಿಲ್ಲ. ಎಷ್ಟು ಸಾರಿ ಬೇಕಿದ್ದರೂ ಕೂಡ ಅವರು ಚುನಾವಣೆಗೆ ಸ್ಪರ್ಧಿಸಿ ಗೆದ್ದು ಆಯ್ಕೆಯಾಗಬಹುದು. ಅದೇ ಅಮೇರಿಕದಲ್ಲಿ ಒಬ್ಬ ವ್ಯಕ್ತಿ ಗರಿಷ್ಠ 2 ಅವಧಿಗಳವರೆಗೆ ಮಾತ್ರ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸೋದಕ್ಕೆ ಅವಕಾಶ ಇದೆ. ಸೊ ಭಾರತದಲ್ಲಿ ಆ ತರಹ ಯಾವುದೇ ಗರಿಷ್ಠ ಸಂಖ್ಯೆಯನ್ನು ನಿಗದಿ ಮಾಡಿಲ್ಲ. ಸೊ ಎಷ್ಟು ಸಾರಿ ಬೇಕಿದ್ದರೂ ಗೆದ್ದು ಬರಬಹುದು. ದೆನ್ ವಾಟ್ ಈಸ್ ದ ಇಂಪೀಚ್ಮೆಂಟ್? ಸೊ ನಾನು ಆಗಲೇ ಹೇಳಿದೆ, ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ರಾಷ್ಟ್ರಪತಿ ಹುದ್ದೆಯಲ್ಲಿದ್ದಂಥ ವ್ಯಕ್ತಿಯನ್ನು ತೆಗೆದುಹಾಕ್ಬೋದು, ಖಂಡಿತ. ಸೊ ನಾವು ರಾಷ್ಟ್ರದ ಮುಖ್ಯಸ್ಥ ಅಂತ ಕರಿತೀವಿ, ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಕರಿತೀವಿ, ಏನೆಲ್ಲ ಗೌರವಗಳನ್ನು ಕೊಟ್ಟರೂ ಕೂಡ ಆ ಹುದ್ದೆಯಲ್ಲಿರೋದು ಕೂಡ ಒಬ್ಬ ಮನುಷ್ಯ. ಸೊ ಮನುಷ್ಯ ಸಹಜವಾದಂಥ ಏನಾದರೂ ದೋಷಗಳನ್ನು ಮಾಡಿದರೆ ನಮಗೆ ಶ್ರೇಷ್ಠ ಯಾವುದು ಅಂದರೆ ಸಂವಿಧಾನ, ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಬಾಹಿರವಾಗಿ ಅದು ರಾಷ್ಟ್ರಪತಿ ನಡ್ಕೊಂಡ್ರೂ ಕೂಡ ಅದನ್ನು ತೆಗೆದುಹಾಕ್ತಕ್ಕಂತಹ ವಿಧಾನವನ್ನು ನಮ್ಮ ಸಂವಿಧಾನ ಸೃಷ್ಟಿಕರ್ತರು ಸ್ಪಷ್ಟಪಡಿಸಿದ್ದಾರೆ. ಸೊ ಹೀಗೆ ವಿ ಕ್ಯಾನ್ ಇಂಪೀಚ್ ದ ಪ್ರೆಸಿಡೆಂಟ್ ಫಾರ್ ದ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಸಂವಿಧಾನದ ಒಂದು ಉಲ್ಲಂಘನೆಯ ಮೇರೆಗೆ ರಾಷ್ಟ್ರಪತಿ ಹುದ್ದೆಯಲ್ಲಿದ್ದಂಥ ವ್ಯಕ್ತಿಯನ್ನು ತೆಗೆದುಹಾಕೋದಕ್ಕೆ ಅವಕಾಶ ಇದೆ. ಸೊ ಈ ಒಂದು ಇಂಪೀಚ್ಮೆಂಟ್ ಮಹಾಭಿಯೋಗ ಪ್ರಕ್ರಿಯೆ ನಮ್ಮ ಪಾರ್ಲಿಮೆಂಟಿನ ಯಾವುದೇ ಸದನದಲ್ಲಿ, ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಯಾವುದೇ ಸದನದಲ್ಲಿ ಈ ಪ್ರಕ್ರಿಯೆ ಆರಂಭ ಮಾಡ್ಬೋದು. ಪ್ರಕ್ರಿಯೆ ಆರಂಭ ಮಾಡಬೇಕಂದ್ರೆ ಯಾವುದೇ ಸದನದ 1/4 ಸದಸ್ಯರು ಅದಕ್ಕೆ ಚಾರ್ಜ್ ಶೀಟ್ನ ರೆಡಿ ಮಾಡಿ ಅದಕ್ಕೆ 1/4 ಸದಸ್ಯರು ಸಹಿಗಳನ್ನು ಹಾಕಿ 14 ದಿನಗಳ ಅಡ್ವಾನ್ಸ್ ಆಗಿ ಒಂದು ನೋಟಿಸನ್ನು ಸಂಬಂಧಪಟ್ಟಂತಹ ವ್ಯಕ್ತಿಗೆ ಕಳಿಸ್ಬೇಕಾಗತ್ತೆ. ನಂತರ ಅಲ್ಲಿ ಆ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ತಮ್ಮನ್ನು ತಾವು ಅಲ್ಲಿ ಸಮರ್ಥಿಸ್ಕೊಳ್ತಾರೆ. ಸೊ ಬಂದು ಅದಕ್ಕೆ ಕಾರಣಗಳನ್ನು ಎಕ್ಸ್ಪ್ಲನೇಷನನ್ನು ಕೊಡ್ತಾರೆ. ಅದೆಲ್ಲ ನಡೆದ ಮೇಲೂ ಸಹ ಏನು ಇಂಪೀಚ್ಮೆಂಟ್ ರೆಸಲ್ಯೂಷನ್ ಏನಿದೆಯಲ್ಲ ಅದು ಏನಾದರೂ ಆ ಸದನದಲ್ಲಿ 2/3 ಮೆಜಾರಿಟಿಯೊಂದಿಗೆ 2/3 ಮೆಜಾರಿಟಿಯೊಂದಿಗೆ ಪಾಸ್ ಆದರೆ ಅದೇನಾಗುತ್ತೆ, ಇನ್ನೊಂದು ಮನೆಗೆ ಪಾಸ್ ಆಗುತ್ತೆ. ಸೊ ಇನ್ನೊಂದು ಮನೆಯಲ್ಲೂ ಸಹ ರಾಷ್ಟ್ರಪತಿ ತಮ್ಮನ್ನು ತಾವು ಸಮರ್ಥಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಒಂದು ವೇಳೆ ಅಲ್ಲೂ ಕೂಡ ಈ ರೆಸಲ್ಯೂಷನ್ ಅಗೇನ್ 2/3 ಮೆಜಾರಿಟಿಯೊಂದಿಗೆ ಪಾಸ್ ಆದರೆ ಆ ರಾಷ್ಟ್ರಪತಿ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ತಮ್ಮ ಸ್ಥಾನವನ್ನು ಕಳ್ಕೊಳ್ತಾರೆ, ರಾಷ್ಟ್ರಪತಿ ಹುದ್ದೆಯಿಂದ ಕೆಳಗಿಳಿತಾರೆ. ದಿಸ್ ಈಸ್ ದ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್. ಓಕೆ, ದೆನ್ ವೆಕೆನ್ಸಿ ಇನ್ ದ ಪ್ರೆಸಿಡೆಂಟ್ಸ್ ಆಫೀಸ್. ಸೊ ರಾಷ್ಟ್ರಪತಿ ಹುದ್ದೆ ಯಾವ ರೀತಿ ಖಾಲಿ ಆಗ್ತವೆ ಅನ್ನೋದನ್ನು ನೋಡೋದಾದರೆ, ಯಾವ್ಯಾವ ಒಕೇಷನ್ಗಳಲ್ಲಿ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಆನ್ ದಿ ಎಕ್ಸ್ಪೈರಿ ಆಫ್ ಹಿಸ್ ಟೆನ್ಯೂರ್ ಆಫ್ 5 years, ಎಸ್ ಆಬ್ವಿಯಸ್ಲಿ. ಸೊ 5 ವರ್ಷ ಅಧಿಕಾರ ಮುಗಿದ್ರೆ ರಾಷ್ಟ್ರಪತಿ ಹುದ್ದೆ ಖಾಲಿ ಆಗುತ್ತೆ ಒಂದು. ಇನ್ನೊಂದು ಬೈ ಹಿಸ್ ರೆಸಿಗ್ನೇಷನ್, ರಾಜೀನಾಮೆ ಕೊಟ್ಟರೆ. ಇನ್ನೊಂದು ಆನ್ ದಿ ರಿಮೂವಲ್ ಬೈ ದ ಪ್ರೊಸೀಜರ್ ಆಫ್ ಇಂಪೀಚ್ಮೆಂಟ್ ಮೂಲಕ ತೆಗೆದುಹಾಕಿದಾಗ. ಇನ್ನು ಆಕಸ್ಮಿಕ ಸಾವು, ಬೈ ಹಿಸ್ ಡೆತ್, ಸಾವಿನಿಂದ. ಇನ್ನು ಇತರೆ ಕಾರಣಗಳು ಅಂತಿದೆ. ಇತರೆ ಕಾರಣ ಅಂದರೆ ಇಲ್ಲಿ ವೆನ್ ಹಿ ಬಿಕಮ್ಸ್ ಡಿಸ್ಕ್ವಾಲಿಫೈಡ್ ಟು ಹೋಲ್ಡ್ ದ ಆಫೀಸ್ ಆರ್ ವೆನ್ ಹಿಸ್ ಎಲೆಕ್ಷನ್ ಈಸ್ ಡಿಕ್ಲೇರ್ಡ್ ವೈಡ್. ಸೊ ಚುನಾವಣೆ ಆ ಸ್ಥಾನದಲ್ಲಿ ಇದ್ದಂಥ ವ್ಯಕ್ತಿ ಡಿಸ್ಕ್ವಾಲಿಫೈ ಆದರೆ ಯಾವುದ ಆಧಾರದ ಮೇಲೆ? ಸೊ ಅವ್ರದ್ದು ಏನು ಆಯ್ಕೆಯಾಗಿತ್ತಲ್ಲ, ಆಯ್ಕೆ ಮಾಡಿದಂಥ ಚುನಾವಣಾ ರೀತಿ ಸರಿಯಾಗಿರಲಿಲ್ಲ ಅನ್ನೋದೇನಾದರೂ ಪ್ರಕರಣ ಸಂಭವಿಸಿದಾಗ ಆ ಹುದ್ದೆ ಖಾಲಿಯಾಗತ್ತೆ. ಸೊ ಇದನ್ನು ಇತರೆ ಕಾರಣಗಳಲ್ಲಿ ಸೇರಿಸ್ಕೊಳ್ತೇವೆ ನಾವು. ಓಕೆ, ಸೊ ಇಲ್ಲಿ ಮುಂದುವರಿಯೋದಾದರೆ, ಸೊ ಯಾವ್ಯಾವ ಟೈಮ್ನಲ್ಲಿ ಖಾಲಿ ಆದರೆ ಏನೇನು ಪರ್ಯಾಯ ವ್ಯವಸ್ಥೆಗಳಿದ್ದಾವೆ ಅಂದರೆ, ವೆನ್ ದ ವೇಕೆನ್ಸಿ ಈಸ್ ಗೋಯಿಂಗ್ ಟು ಬಿ ಕಾಸ್ಡ್ ಬೈ ದ ಎಕ್ಸ್ಪೈರೇಷನ್ ಆಫ್ ದ ಟರ್ಮ್ ಆಫ್ ದ ಸಿಟ್ಟಿಂಗ್ ಪ್ರೆಸಿಡೆಂಟ್ ಆ್ಯನ್ ಎಲೆಕ್ಷನ್ ಟು ಫಿಲ್. ಎಸ್, ಸೊ 5 ವರ್ಷ ಅಧಿಕಾರಾವಧಿ ಮುಗಿಯೋದಕ್ಕಿಂತ ಮುಂಚೆನೇ ಆಲ್ಮೋಸ್ಟ್ ಆಲ್ ಏನು ಮಾಡ್ತಾರೆ, ಆ ಹುದ್ದೆಯನ್ನು ತುಂಬೋದಕ್ಕೆ ಚುನಾವಣೆಯನ್ನು ನಡೆಸಿ ಎಕ್ಸಾಕ್ಟ್ ಟೈಮಿಗೆ ಸೊ ಇನ್ನೊಬ್ಬ ಅಭ್ಯರ್ಥಿಯನ್ನು ಆರಿಸೋ ಕೆಲಸವನ್ನು ಮಾಡಲಾಗತ್ತೆ. ಸೊ ಒಂದು ವೇಳೆ ಎಲೆಕ್ಷನ್ ನಡೆಸೋಲ್ಲಿ ಏನಾದರೂ ಅಡೆತಡೆಗಳು ಬಂದು ಡಿಲೇ ಆದರೆ, ತಡವಾದರೆ, ಆವಾಗ ಸೊ ಆ ಹುದ್ದೆಯಲ್ಲಿ ಆಲ್ರೆಡಿ ಇರ್ತಕ್ಕಂತಹ ವ್ಯಕ್ತಿನೇ ರಾಷ್ಟ್ರಪತಿಯಾಗಿ ತಮ್ಮ ಅಧಿಕಾರಾವಧಿ 5 ವರ್ಷ ಮುಗಿದಿದ್ರೂ ಕೂಡ ಅವರೇ ಮುಂದುವರಿತಾರೆ ಅಂಟಿಲ್ ಹಿಸ್ ಸಕ್ಸಸ್ಸರ್ ಅಸ್ಯೂಮ್ಸ್ ಚಾರ್ಜ್. ಸೊ ಅವರು ಉತ್ತರಾಧಿಕಾರಿ ಚಾರ್ಜ್ ತಗೊಳ್ಳೋವರೆಗೂ ಅದೇ ವ್ಯಕ್ತಿ 5 ವರ್ಷ ಆಗಿದ್ದರೂ ಸಹ ಮುಂದುವರಿತಾರೆ. ಸೊ ಇದು ಒಂದು ವಿಶೇಷವಾದಂತಹ ಪ್ರೊವಿಷನ್ ಇದೆ. ದಿಸ್ ಈಸ್ ಪ್ರೊವೈಡೆಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಇನ್ ಆರ್ಡರ್ ಟು ಪ್ರಿವೆಂಟ್ ಆ್ಯನ್ ಇಂಟರ್ಗ್ರನಮ್ ಅಂತ ಕರಿತೀವಿ. ಏನು, ಈ ಮಧ್ಯಂತರದ
ಅವಧಿ, ಮಧ್ಯಂತರದ ಆಡಳಿತ ಅವಧಿ ಅಂತ ಅಂದರೆ ಇಬ್ಬರು ವ್ಯಕ್ತಿಗಳ ನಡುವಿನ ಒಂದು ಆಡಳಿತದ ಅವಧಿ ಅಂತೇನಿದೆಯಲ್ಲ ಅದು ಆ ಗ್ಯಾಪ್, ಮಧ್ಯಂತರದ ಆಡಳಿತ ಅವಧಿಯ ಗ್ಯಾಪ್ ಹುಟ್ಕೊಳ್ಬಾರ್ದು ಅಲ್ಲಿ. ಯಾಕಂದರೆ ನಾವು ನಮ್ಮ ರಾಷ್ಟ್ರಪತಿ ಅಂದರೆ ಏನು ಹೇಳಿ, ರಾಷ್ಟ್ರದ ಮುಖ್ಯಸ್ಥನ ಸ್ಥಾನ, ಆ ಮುಖ್ಯಸ್ಥನ ಸ್ಥಾನ ಖಾಲಿ ಇರಬಾರ್ದು ಅನ್ನೋ ಸಲುವಾಗಿ ಮತ್ತು ಇಬ್ಬರು ವ್ಯಕ್ತಿಗಳ ಆಡಳಿತದ ಮಧ್ಯಂತರ ಕಾಲ ಅನ್ನೋದು ಸೃಷ್ಟಿ ಆಗಬಾರ್ದು ಅಂತ ಹೇಳಿ ಈ ಒಂದು ಸೌಲಭ್ಯವನ್ನು ನಮ್ಮ ಸಂವಿಧಾನದಲ್ಲಿ ಸೃಷ್ಟಿ ಮಾಡಲಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಇನ್ ದಿಸ್ ಸಿಚುವೇಶನ್ ದ ವೈಸ್ ಪ್ರೆಸಿಡೆಂಟ್ ಡಸಂಟ್ ಗೆಟ್ ದ ಅಪಾರ್ಚುನಿಟಿ ಟು ಆ್ಯಕ್ಟ್ ಆ್ಯಸ್ ದ ಪ್ರೆಸಿಡೆಂಟ್. ಸೊ ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಅವಕಾಶವನ್ನು ಪಡ್ಕೊಳ್ಳೋದಿಲ್ಲ. ಇಫ್ ದ ಆಫೀಸ್ ಫಾಲ್ಸ್ ವೇಕೆಂಟ್ ಬೈ ರೆಸಿಗ್ನೇಷನ್, ರಿಮೂವಲ್ ಆರ್ ಡೆತ್ ಆರ್ ಅದರ್ವೈಸ್, ಏನು ರಾಜೀನಾಮೆ, ಅವ್ರನ್ನ ತೆಗೆದುಹಾಕೋದು, ಸಾವು ಅಥವಾ ಇತರೆ ಕಾರಣಗಳಂತ ಏನು ಹೇಳಿದ್ವಿ, ಅಂಥ ಸಂದರ್ಭದಲ್ಲಿ ಹುದ್ದೆ ಖಾಲಿಯಾದಾಗ ಆ ಹುದ್ದೆ ಖಾಲಿಯಾದಂಥ 6 ತಿಂಗಳ ಒಳಗಡೆ ಚುನಾವಣೆಗಳು ನಡೆದು ಅಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗತ್ತೆ. ಸೊ ಆಗ ಹೊಸದಾಗಿ ಚುನಾಯಿತರಾದಂತಹ ಅಧ್ಯಕ್ಷರು ತಾವು ಅಧಿಕಾರ ವಹಿಸಿಕೊಂಡ ದಿನದಿಂದ 5 ವರ್ಷ ಅಧಿಕಾರಾವಧಿಯನ್ನು ಅನುಭವಿಸ್ತಾರೆ. ಇನ್ನು ಈ ಎಲ್ಲ ಸಂದರ್ಭದಲ್ಲಿ ಏನು ನಾನು ರಾಜೀನಾಮೆ ಅಥವಾ ಅವರ ತೆಗೆದುಹಾಕೋದು, ಅವರ ಸಾವು ಅಥವಾ ಇತರೆ ಕಾರಣಗಳಿಂದ ಏನು ರಾಷ್ಟ್ರಪತಿ ಹುದ್ದೆ ಖಾಲಿ ಆದರೆ 6 ತಿಂಗಳ ಒಳಗಡೆ ಎಲೆಕ್ಷನ್ ನಡೀತವೆ. ಸೊ ಎಲೆಕ್ಷನ್ ನಡೆಯೋ ತನಕ ಆ ಹುದ್ದೆ ಖಂಡಿತ ಖಾಲಿ ಇರೋದಿಲ್ಲ, ಇರಬಾರ್ದು. ಯಾಕಂದರೆ ಅವರನ್ನು ನಾವು ರಾಷ್ಟ್ರದ ತಲೆ ಅಂತ ಕರಿತೀವಿ. ತಲೆ ಇಲ್ಲದ ವ್ಯಕ್ತಿಯನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಾಗೆ ರಾಷ್ಟ್ರದ ಮುಖ್ಯಸ್ಥನ ಹುದ್ದೆಯನ್ನು ಖಾಲಿ ಬಿಡೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ದ ವೈಸ್ ಪ್ರೆಸಿಡೆಂಟ್ ಆ್ಯಕ್ಟ್ಸ್ ಆ್ಯಸ್ ದ ಪ್ರೆಸಿಡೆಂಟ್ ಅಂಟಿಲ್ ದ ನ್ಯೂ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್. ಹೊಸ ರಾಷ್ಟ್ರಪತಿ ಚುನಾವಣೆ ಆಗೋ ತನಕ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಒಂದು ವೇಳೆ ಉಪರಾಷ್ಟ್ರಪತಿ ಹುದ್ದೆ ಕೂಡ ಖಾಲಿ ಇತ್ತು, ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಯಾರು ಆ ಸ್ಥಾನವನ್ನು ಅಲಂಕರಿಸ್ತಾರೆ ಅಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಆ ಹುದ್ದೆಯನ್ನು ತುಂಬ್ತಾರೆ. ನೋಡಿ, ಇದೊಂದು ಎಷ್ಟು ಸ್ಪಷ್ಟವಾಗಿ ಯಾವುದೇ ತೊಂದರೆಗಳು ಬಂದರೂ ಅದಕ್ಕೆ ಮತ್ತೊಂದು ಪರ್ಯಾಯ ಮಾರ್ಗವನ್ನು ನಮ್ಮ ಸಂವಿಧಾನದಲ್ಲಿ ಒದಗಿಸಲಾಗಿದೆ. ಅಂದರೆ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಖಾಲಿ ಇದ್ದರೂ ಸಹ ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸುವ ಅಧಿಕಾರ ಪಡೆದಿದ್ದಾರೆ. ಒಂದು ವೇಳೆ ಆ ಹುದ್ದೆ ಖಾಲಿ ಇದ್ದರೂ ಸಹ ನೆಕ್ಸ್ಟ್ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಯಾರಿರ್ತಾರೆ ಅವರು ಪ್ರೆಸಿಡೆಂಟ್ ಸ್ಥಾನವನ್ನು ಅಲಂಕರಿಸುವ ಒಂದು ಅವಕಾಶವನ್ನು ಪಡೆದಿರ್ತಾರೆ. ಸೊ ಇಷ್ಟು ರಾಷ್ಟ್ರಪತಿಯ ನೇಮಕ, ಅವರ ಅಧಿಕಾರಾವಧಿ, ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಫ್ರೆಂಡ್ಸ್. ಸೊ ಇದಕ್ಕೆ ಬೇಕಾದಂತಹ ರೆಫರೆನ್ಸ್ನ ನೀವು ಈ ಪುಸ್ತಕಗಳನ್ನ ನೋಡ್ಬೋದು. ಸೊ ಮುಂದಿನ ಭಾಗದಲ್ಲಿ ನಾವು ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳು, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಪ್ರೆಸಿಡೆಂಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವಿ ವಿಲ್ ಸಿ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್. ಥ್ಯಾಂಕ್ ಯು.